ಇರುವ ನಂಬಿಗಸ್ತರನ್ನು ಆರಿಸಿಕೊಳ್ಳುವೆನು, ಅವರೇ ನನ್ನ ಸನ್ನಿಧಿಯಲ್ಲಿ ವಾಸಿಸಬೇಕು, ಸನ್ಮಾರ್ಗಿಯೇ ನನ್ನ ಸೇವೆಯಲ್ಲಿರಬೇಕು. ಆಮೆನ್. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನೋಡ್ತೇವೆ, ದೇಶದಲ್ಲಿ ನಂಬಿಗಸ್ತರನ್ನ ಆರಿಸಿಕೊಳ್ಳುವೆನು. ನಂಬಿಗಸ್ತರನ್ನ, ದೇವರಿಗೆ ನಂಬಿಕೆ ಉಳ್ಳವರಾಗಿರುವಂತೆ. ಹಲ್ಲೆಲೂಯಾ. ನಂಬಿಗಸ್ತರನ್ನ ದೇವರು ಆರಿಸ್ತಾರಂತೆ. ಎಲ್ಲಾ ವಿಧದಲ್ಲೂ ನಂಬಿಗಸ್ತರಾಗಿರ್ಬೇಕು. ಪ್ರಾರ್ಥನೆ ಮಾಡೋದ್ರಲ್ಲಿ, ವಾಕ್ಯ ಓದೋದ್ರಲ್ಲಿ, ಕೊಟ್ಟಂತ ಕೆಲಸದಲ್ಲಿ, ಕಳ್ತನದಿಂದ ಕೂತ್ಕೊಳ್ಳೋದು ಎದ್ದೇಳೋದು ಇದೆಲ್ಲ ಮಾಡೋದಾದ್ರೆ ದೇವ್ರು ನೋಡ್ತಾರೆ. ನಾವು ನಂಬಿಗಸ್ತರಲ್ವಾ ಅನ್ನೋದನ್ನ ದೇವ್ರು ನೋಡ್ತಾರೆ. ಅದರಿಂದ ದೇವ್ರು ಇಷ್ಟಪಡುವಂತ ಕಾರ್ಯ ಏನಂದ್ರೆ, ನಂಬಿಗಸ್ತರನ್ನ ನಾನು ಆರಿಸಿ ತೆಗೆದುಕೊಂಡು, ಹಲ್ಲೆಲೂಯಾ, ಅವರೇ ನನ್ನ ಸನ್ನಿಧಿಯಲ್ಲಿ ಏನ್ ಮಾಡ್ಬೇಕಂತೆ? ವಾಸಿಸಬೇಕು. ಯಾ ಮತ್ತು ಪರ. ಹಲ್ಲೆಲೂಯಾ. ಅದರಿಂದ ಸನ್ಮಾರ್ಗಿಯೇ ನನ್ನ ಸೇವೆಯನ್ನ ಮಾಡಬೇಕಂತೆ. ಅದರಿಂದ ನಂಬಿಗಸ್ತರನ್ನ ದೇವರು ಎದುರು ನೋಡ್ತಾ ಇದ್ದಾರೆ. ಅನ್ಯಾಯ ಮಾಡುವವನು ಇನ್ನು ಅನ್ಯಾಯ ಮಾಡಲಿ, ಅಶುದ್ಧನು ಇನ್ನು ಅಶುದ್ಧನಾಗಲಿ, ಪರಿಶುದ್ಧನು ಇನ್ನು ಪರಿಶುದ್ಧನಾಗಲಿ, ನೀತಿವಂತನು. ಹಲ್ಲೆಲೂಯಾ. ಯಾಕಂದ್ರೆ ದೇವರು ನಂಬಿಗಸ್ತರನ್ನ ಆರಿಸಿ ತೆಗೆಯುವಂತ ದೇವಾದಿ ದೇವರು. ಅದರಿಂದ ಅವ್ರು ನಮ್ಮನ್ನ ಆರಿಸುವಾಗ ಒಂದು ಸೆಲೆಕ್ಷನ್ ಇಟ್ಟು, ಹಾಗೆ ಮಿಲಿಟರಿಗೆ, ಆಮೇಲೆ ಗೌರ್ಮೆಂಟ್ ಕೆಲಸಕ್ಕೆ, ಜಾಬಿಗೆಲ್ಲ ಇಂಟರ್ವ್ಯೂ ಇಡ್ತಾರೆ. ಹಲ್ಲೆಲೂಯಾ. ಅವ್ರು ಕೇಳಿದ ಎಲ್ಲ ಪ್ರಶ್ನೆ ಉತ್ತರ ಕೊಡಬೇಕು ಮತ್ತು ಅದರಲ್ಲಿರುವಂತ ಎಲ್ಲ ಸರ್ಟಿಫಿಕೇಟ್ಗಳಲ್ಲಿ ಯಾವುದೇ ಕೊರತೆಗಳು ತಪ್ಪಿಲ್ದಂಗಿರ್ಬೇಕು ಅಂತವನ್ನ ಆರಿಸ್ತಾರೆ. ಅದೇ ರೀತಿ ದೇವರು ನಮ್ಮನ್ನ ಸೆಲೆಕ್ಷನ್ ಮಾಡಕ್ ಬಂದಾಗ ಮೊದಲು ನಂಬಿರುವಂತ ನಂಬಿಕೆಯನ್ನ ಎದುರು ನೋಡ್ತಾರೆ. ಹಲ್ಲೆಲೂಯಾ. ಯಾಕಂದ್ರೆ ದೇಶದಲ್ಲಿ ನಂಬಿಗಸ್ತರನ್ನ, ನಂಬಿಕೆ ಉಳ್ಳವರನ್ನ ನಾನು ಆರಿಸ್ತೇನೆ. ನಾನು ಆರಿಸಿ ತೆಗೆದು ನಿಲ್ಲಿಸ್ತೇನೆ. ಅವರೇ ನನ್ನ ಸನ್ನಿಧಿಯಲ್ಲಿ ಇರಬೇಕು, ಅವರೇ ನನ್ನ ಜೊತೆಗಿರ್ಬೇಕು, ಅಂತವರಿಗೆ ನಾನು ಬೇಕೆಂಬುದಾಗಿ ದೇವರು ಎದುರು ನೋಡ್ತಾರೆ. ಹಲ್ಲೆಲೂಯಾ. ನನ್ನ ದೇವ್ರ ಮಕ್ಕಳಾದ ನಾವು ಇನ್ನೂ ನಂಬಿಗಸ್ತರಾಗಿ, ಕಳ್ಕೊಂಡ್ರೂ ಪರವಾಗಿಲ್ಲ, ನಮ್ದು ಕೆಲವು ಬಿಟ್ಟು ಹೋದ್ರೂ ಪರವಾಗಿಲ್ಲ, ನಂಬಿಗಸ್ತರಾಗಿರೋಣ. ಹಲ್ಲೆಲೂಯಾ. ಅವ್ರು ಮೋಸ ಮಾಡಿದ್ರಂತ ನಾವು ಮೋಸ ಮಾಡಿದ್ರೆ ನಂಬಿಗಸ್ತಿಗೆ ಕೆಟ್ಟೋಗುತ್ತೆ. ಮೋಸ ಮಾಡಿ ತಿನ್ಕೊಂಡೋದ್ರ ತಿನ್ಕೊಂಡು ಹೋಗ್ಲಿ ಬಿಡ್ರಿ. ಹಲ್ಲೆಲೂಯಾ. ಹೋಗಿದ್ದು ಹೋಯ್ತು, ಅಪ್ಪ ನನಗೆ ಕೊಡ್ತಾರೆ. ಹಲ್ಲೆಲೂಯಾ. ನೀನೇನ್ ಕಳ್ಕೊಂಡ್ರು ಒಂದಿನ ಬರುತ್ತೆ, ನಾನೆಲ್ಲ ನಿಮಗೆ ತಿರುಗಿ ಕೊಡ್ತೇನೆ. ಅದರಿಂದ ನಂಬಿಗಸ್ತರಾಗಿರೋಣ. ಸರಿ, ವಾಕ್ಯದೊಳಗೆ ಹೋಗೋಣ. 1 ಯೋಹಾನ ಬರೆದ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 1ನೇ ವಾಕ್ಯವನ್ನ. ಪ್ರಿಯರೇ, ಅನೇಕ ಮಂದಿ ಸುಳ್ಳು ಪ್ರವಾದಿಗಳು ಲೋಕದೊಳಗೆ ಬಂದಿರುವುದರಿಂದ ನೀವು ಆತ್ಮದ ಎಲ್ಲಾ ನುಡಿಗಳನ್ನು ನಂಬದೆ ಆಯಾ ನುಡಿಗಳು ದೇವರಿಂದ ಪ್ರೇರಿತವಾದವುಗಳೋ ಅಲ್ಲವೋ ಎಂದು ಅವುಗಳನ್ನು ಪರೀಕ್ಷಿಸಬೇಕು. பிரியமானவர்களே, உலகத்தில் அநேக கள்ள தீர்க்கதரிசிகள் தோன்றி இருப்பதினால் நீங்கள் எல்லா ஆவிகளையும் நம்பாமல் அந்த ஆவிகள் தேவனால் உண்டானவைகளோ என்று சொல்லி சோதித்தறியுங்கள். ಹಲ್ಲೆಲೂಯಾ. ಈ ವಾಕ್ಯ ನೋಡ್ತೇವೆ, ಸುಳ್ಳು ಪ್ರವಾದಿಗಳನ್ನ ಕುರಿತು ದೇವರ ವಾಕ್ಯದಲ್ಲಿ ನಮ್ಗೆ ತಿಳಿಸಲ್ಪಡ್ತಾ ಇದೆ. ಭಾನುವಾರ ಯಾವ ವಾಕ್ಯ ಮಾತಾಡ್ಬೇಕಂದಾಗ ದೇವರ ವಾಕ್ಯವನ್ನು ನನ್ನ ಮನಸ್ಸಿನಲ್ಲಿ ಹಾಕಿದ್ರು. ಈ ಅಂತ್ಯ ಕಾಲದಲ್ಲಿ ಸುಳ್ಳು ಪ್ರವಾದಿಗಳು ಎದ್ದೇಳ್ತಾ ಇದ್ದಾರೆ. ಸುಳ್ಳಾಗಿ ಬೋಧನೆ ಮಾಡ್ತಾ, ಸುಳ್ಳಾಗಿ ಪ್ರಸಂಗ ಮಾಡುತ್ತಾ, ಸುಳ್ಳಾದ ಕಾರ್ಯಗಳನ್ನ ಮಾಡುತ್ತಾ, ಮತ್ತೆ ಪ್ರವಾದಿಗಳು ನಮ್ಮನ್ನು ನೋಡಿ ದೇವರು ನಿನಗೆ ಹಿಂಗೆ ಹೇಳಿದ್ದಾರೆ, ನಿನಗಿದನ್ನೇ ಮಾಡ್ತೀನಿ ಅಂತ ಹೇಳಿದ್ದಾರೆ, ನಿನ್ನ ಈ ರೀತಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂತೇಳಿ. ಹಲ್ಲೆಲೂಯಾ. ಪ್ರಿಯರೇ, ಅನೇಕ ಮಂದಿ ಸುಳ್ಳು ಪ್ರವಾದಿಗಳು ಲೋಕದೊಳಗೆ ಬಂದಿದ್ದಾರೆ. ಇವಾಗ ಇದ್ದಾರೆ, ನಾಳೆ ನಿಮ್ಮ ಮನೆಗೆ ಬರ್ಬೋದು, ಸಂಜೆ ಬರ್ಬೋದು. ದೇವ್ರು ನನಗೆ ಹೇಳಿದ್ದಾರೆ, ನೀವು
ಕುಟುಂಬನ ಕುರಿತು ಈ ರೀತಿಯಾಗಿ ಹೇಳ್ತಿದ್ದಾರೆ, ಈ ರೀತಿಯಾಗಿ ನಿಮ್ಮನ್ನು ನಡೆಸ್ತಾರಂತೆ, ಈ ರೀತಿಯಾಗಿ ನಿಮ್ಮನ್ನು ಆಶೀರ್ವದಿಸ್ತಾರಂತೆ. ನೀನ್ ಇಂಥ ಸಭೆಗೆ ಹೋದ್ರೆ ನೀನ್ ಇಂಥ ಆಶೀರ್ವಾದ ಬರುತ್ತೆ ನಿನಗೆ. ಹಲ್ಲೆಲೂಯಾ. ಈ ಸುಳ್ಳು ಪ್ರವಾದನೆಗಳನ್ನ ಹೇಳುವಂತ ಪ್ರವಾದಿಗಳು ಸೈತಾನ ಕಳಿಸ್ಬಿಟ್ಟಿದ್ದಾನೆ. ಯಾಕಂದ್ರೆ ದೇವರಾದುಕೊಂಡವರನ್ನ ಬಿಡಿಸ್ಬಿಡ್ತಾನೆ. ಹಲ್ಲೆಲೂಯಾ. ಅದರಿಂದ ವಾಕ್ಯ ಎಚ್ಚರಪಡಿಸ್ತದೆ, ನೀವು ಆತ್ಮದ ಎಲ್ಲಾ ನುಡಿಗಳನ್ನು ನಂಬದೆ ಆಯಾ ನುಡಿಗಳು ದೇವರಿಂದ ಪ್ರೇರಿತವಾದವುಗಳು ಅಲ್ಲವೋ ಎಂದು ಅವುಗಳನ್ನ ಒಂದು ಪ್ರವಾದನೆ ಬಂದೊಬ್ರು ಯಾರು ಹೇಳಿದ್ರು, ಹೌದಾ, ಆಯ್ತು, ನಾವು ಪ್ರಾರ್ಥನೆ ಮಾಡ್ತೀವಿ. ಹೌದಾ ಇಲ್ವಾ? ನೆರವೇರುತ್ತಾ ಇಲ್ವಾ? ಹಲ್ಲೆಲೂಯಾ. ಇದು ಪವಿತ್ರಾತ್ಮೆಯಿಂದ ಬಂದ ಪ್ರವಾದನೆನ, ಶಾರೀರಿಕವಾಗಿ ಬಂದ ಪ್ರವಾದನೆನ ಅನ್ನೋದನ್ನ ನಾವು ತಿಳ್ಕೋಬೇಕು. ನಮ್ಮ ಸಭೆಯಲ್ಲಿ ಒಂದು ಅಮ್ಮ ಇತ್ತು, ನಮ್ಮ ಅಂದ್ರೆ ಸಾಕ್ತಾಯಿ. ಅವ್ರ ಮನೆಗೆ ಒಬ್ರು ಸಭೆಯವರು ಹೋಗಿದ್ರಂತೆ. ದೇವ್ರು ನಮ್ಗೆ ಹೇಳಿದ್ದಾರೆ ನಿಮ್ಮ ಮನೆಗೆ ಹೋಗೋದಿಕ್ಕೆ, ಅದಕ್ಕೆ ನಿಮ್ಮ ಮನೆಗೆ ಬಂದಿದ್ದೀವಿ, ನೀವು ನಮ್ಮ ಸಭೆಗೆ ಬರ್ಬೇಕಂತೇಳಿ ದೇವರಾತ್ಮ ತಿಳಿಸ್ತಾ ಇದ್ದಾರೆ. ಈ ಊರಲ್ಲಿ ವಿಧವೆ ಇದೆ, ನೀವೇ ನಿಮ್ಮ ಹತ್ರನೇ ಹೋಗಕ್ ಕೇಳಿದ್ರು ಅಂತೇಳಿ. ಹೌದಾ ಸ್ವಾಮಿ, ಒಳ್ಳೆ ಬಾಯ್ತು ಫಸ್ಟೇ. ದೇವ್ರು ನನ್ನ ಬಗ್ಗೆ ಇಷ್ಟು ಅಭಿಮಾನ ಇಟ್ಟಿದ್ದಕ್ಕಾಗಿ ನಾ ದೇವ್ರಿಗೆ ಸ್ತೋತ್ರ ಮಾಡ್ತೇನೆ. ಹಲ್ಲೆಲೂಯಾ. ಈ ಗ್ರಾಮದಲ್ಲಿ ಆ ಅಮ್ಮ ಕೇಳ್ತಂತೆ, ನಾನು ಒಬ್ಳೇ ವಿಧವೆನಾ? ಅವ್ರ ಕಕ್ಕಾಬಿಕ್ಕ ಆಗ್ಬಿಟ್ರಂತೆ. ಅಲ್ಲ, ಇದಕ್ಕೆ ಇವಮ್ಮ ಹಿಂಗ್ ಕೇಳ್ತಿದೆ. ಇಲ್ಲಿ ಎಷ್ಟೋ ವಿಧವೆಗಳಿದ್ದಾರೆ, ಅವರನ್ನೆಲ್ಲ ಬಿಡ್ಬಿಟ್ಟು ನಾನು ದೇವರನ್ನು ಕಂಡುಕೊಂಡಿದ್ದೀನಿ, ರಕ್ಷಣೆ ಹೊಂದಿದ್ದೀನಿ, ಅಭಿಷೇಕ ಹೊಂದಿದ್ದೀನಿ, ಪ್ರಾರ್ಥನೆ ಮಾಡ್ತೀನಿ, ನಾನು ಅವರನ್ನೆಲ್ಲ ಬಿಟ್ಟು ರಕ್ಷಣೆ ಹೊಂದಿದಂತ ನನ್ನನ್ನೇ ಹುಡುಕಿ ಬರಕ್ ಕೇಳಿದ್ರ? ಅವ್ರು ಏನ್ ಮಾತಾಡ್ಬೇಕಂತ ಗೊತ್ತಾಗಿಲ್ಲ ಅಂತೆ. ಹಲ್ಲೆಲೂಯಾ. ಕೊನೆಗೆ ಅವ್ರು ಏನು ಮಾತಾಡದೆ, ಸರಿ ಆಯ್ತು ಬಿಡಮ್ಮ, ಏನೋ ಹೇಳ್ಬಿಟ್ಟಿದೀವಿ, ನಿನ್ನಿಷ್ಟ ಅಂತೇಳಿ. ಹಂಗೆ ಶೈತಾನ ಯಾರ ಮೂಲಕವಾದ್ರೂ ಪ್ರವಾದನೆಯ ಮೂಲಕ ಈ ಅಂತ್ಯಕಾಲದಲ್ಲಿ ದೇವರಾದುಕೊಂಡಂತ ನಿಮ್ಮನ್ನ, ನಿಮ್ಮ ಆತ್ಮವನ್ನ ನಾಶ ಮಾಡೋದಕ್ಕೋಸ್ಕರ ನಿಮ್ ವೀಕ್ನೆಸ್ ಏನಿದೆಯೋ ಅದನ್ನಿಟ್ಟು ಪ್ರವಾದನೆ ಹೇಳ್ತಾರೆ. ನಿಮಗೆ ಏನ್ ಬೇಕಿದೆಯೋ ಅದನ್ನಿಟ್ಟು ಪ್ರವಾದನೆ ಮಾಡ್ತಾರೆ. உனக்கு என்ன தேவையோ அதை குறித்து தீர்க்க தரிசனம் சொல்லுவாங்க. இப்படிதான் உன் வாழ்க்கையில், இப்படிதான் உன் குடும்பம், இப்படிதான். ವಿಶ್ವಾಸಕ್ಕೆ நல்லா தெரியும் ನಮ್ಮ வாழ்க்கை ನಂಟು. ಸೈತಾನಿಗೆ ಚೆನ್ನಾಗಿ ಗೊತ್ತು ನಮ್ಮ ಜೀವಿತ ಎಂತದ್ದು ಅಂತೇಳಿ. ಹಲ್ಲೆಲೂಯಾ. ಯಾಕಂದ್ರೆ ಅವನು ನಮ್ಮ ಜೊತೆಗೇ ಇರ್ತಾನೆ. ಸೈತಾನು ಗರ್ಜಿಸುವ ಸಿಂಹದ ಪಾದೆಯಲ್ಲಿ ಯಾರನ್ನು ಉಂಗ್ಲಿ ಅಂತ ಹುಡುಕುತ್ತಾ ಏನ್ ಮಾಡ್ತಾನಂತೆ, ತಿರುಗುತ್ತಾ ಇದ್ದಾನೆ ಎಂಬುದಾಗಿ ನಮ್ಮ ಜೊತೆಗೇ ಇರ್ತಾನೆ. ಎಲ್ಲಿ ಬಲಹೀನ ಪಡ್ತಾರೋ, ಎಲ್ಲಿ ಅಪನಂಬಿಕಸ್ಥರಾಗ್ತಾರೋ, ಎಲ್ಲಿ ಸ್ವಲ್ಪ ಅಪನಂಬಿಕೆ ಬರುತ್ತೋ ಅನ್ನೋದನ್ನ ಕಾಯ್ತಾ ಇರ್ತಾನೆ. ಟಕ್ ಅಂತ ನಮ್ಮಲ್ಲಿ ಬಂದು ಸೇರ್ಕೊಂಡ್ಬಿಡ್ತಾನೆ, ನಮ್ಮೊಳಗೆ ಪ್ರವೇಶ ಮಾಡ್ತಾನೆ. ಹಲ್ಲೆಲೂಯಾ. ಅದಕ್ಕೆ ಸ್ವಾಮಿ ಹೇಳಿದ್ರು, ಒಂದು ಹೋದ್ರೆ 8 ಬರುತ್ತೆ. ಒಂದು ಸೇರ್ಕೊಂಡ್ ಬರುತ್ತಲ್ಲ, ಕರ್ಕೊಂಡ್ ಬರದೆ ಯಾರು? ಒಬ್ರು ಹೋದ್ರೆ 7 ಜನ ಕರ್ಕೊಂಡ್ ಬರ್ತಾರ? ಕರ್ಕೊಂಡ್ ಬರೋರು ಸೇರಿಸ್ತಾರೆ. ಹಲ್ಲೆಲೂಯಾ. ಒಂದೋದ್ರೆ 8 ಬರುತ್ತೆ. ಅದರಿಂದ ಸುಳ್ಳು ಪ್ರವಾದಿಗಳೆದ್ದು ನಮ್ಮನ್ನ, ಹಲ್ಲೆಲೂಯಾ. ಅದಕ್ಕೆ ಮತ್ತಾಯನ್ ಬರೋದು ಸುವಾರ್ತೆಯಲ್ಲಿ ಎಷ್ಟು ಸಮಯ ಹೇಳ್ತಾರೆ, 7ನೇ ಅಧ್ಯಾಯ 15ನೇ ವಾಕ್ಯ ಹೋದ್ರಿ, 7:15. கள்ள தீர்க்கதரிசிகளுக்கு எச்சரிக்கையாயிருங்கள். எச்சரிக்கையாயிருங்கள். ஆட்டுத் தோலை போட்டுக்கொண்டு உங்களிடத்தில் வருவார்கள். உள்ளத்திலோ அவர்கள் பட்சிக்கிற ஓநாய்கள். அவர் உள்ளத்திலೋ ಭಕ್ಷಿಕರ ಓನಾಯಿಗಳು. ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಎಚ್ಚರವಾಗಿರ್ರಿ. ಅವರು ಕುರಿವೇಷ ಹಾಕಿಕೊಂಡು ನಿಮ್ಮ ಬಳಿಗೆ ಬರುತ್ತಾರೆ. ಆದರೆ ಒಳಗೆ ನೋಡಿದರೆ ಅವರು ಹಿಡಿಕೊಂಡು ಹೋಗುವ ತೋಳಗಳೇ. ಆಮೆನ್. ನಮ್ಮ ಆತ್ಮವನ್ನ ಹಿಡಿದುಕೊಂಡು ಹೋಗುವಂತ ತೋಳುವಾಗಿರ್ತಾರೆ. ನಮ್ಮ ಅಭಿಷೇಕವನ್ನು ಹಿಡಿದುಕೊಂಡು ಹೋಗುವಂತ, ನಮಗೆ ಕೊಟ್ಟಿರುವಂತ ಕೃಪಾವರಗಳನ್ನ ಹಿಡಿದುಕೊಂಡು ಹೋಗುವಂತ ಒಂದು ಏನಾಗಿರುತ್ತಂತೆ, ಕುರಿವೇಷ ಹಾಕಿಕೊಂಡು ಬರುವಂತ ತೋಳುಗಳಾಗಿರ್ತಾರೆ. ಹಲ್ಲೆಲೂಯಾ. ಅವರು ಕುರಿವೇಷ ಹಾಕಿಕೊಂಡು ಬಂದು ನಿಮ್ಮ ಬಳಿಗೆ ಬರ್ತಾರೆ. ಅದ್ರ ಒಳಗೆ ನೋಡಿದರೆ
ಅವ್ರು ಹಿಡಿದುಕೊಂಡು ಹೋಗುವಂತ ತೋಳಗಳೇ. ಹಲ್ಲೆಲೂಯ. ಅದರಿಂದ ಬಹಳ ಎಚ್ಚರ ವಹಿಸಿರ್ಬೇಕು, ಬಹಳ ಎಚ್ಚರ ವಹಿಸಿರ್ಬೇಕು. ಯಾವಾಗ ದೇವ್ರ ಮಕ್ಕಳ ತರಾನೇ ಬರ್ತಾರೆ. ಈ ಪಾಪ ಮಾಡಿದ್ರೆ ಏನ್ ತಪ್ಪಿಲ್ಲ, ಸ್ವಲ್ಪ ಕುಡಿದ್ರೆ ಏನ್ ತಪ್ಪಿಲ್ಲ, ಸ್ವಲ್ಪ ತಿಂದ್ರೆ ಏನ್ ತಪ್ಪಿಲ್ಲ. ಹಲ್ಲೆಲೂಯ. ಕುರಿವೇಷ ಹಾಕೊಂಡು ಸ್ತೋತ್ರ ಮಾಡಿಕೊಂಡು ಹಲ್ಲೆಲೂಯ ಹೇಳ್ಕೊಂಡು ದೇವ್ರ ವಾಕ್ಯವನ್ನು ಮಾಡ್ತಾ ಸ್ತೋತ್ರ ಮಾಡ್ತಾ ಹಲ್ಲೆಲೂಯ ಮಾಡ್ತಾ ಹಲ್ಲೆಲೂಯ ನಮ್ಮನ್ನ ಹಂಗೆ ಬಿಡಿಸ್ತಾರೆ. ಇಷ್ಟು ವರ್ಷ ಕಷ್ಟಪಟ್ಟು ಪ್ರಾರ್ಥನೆ ಮಾಡಿ ಕಣ್ಣೀರು ಬಿಟ್ಟು ಹತ್ತು ಅಭಿಷೇಕ ಹೊಂದ್ಕೊಂಡು ವರಗಳು ಹೊಂದ್ಕೊಂಡು ಹಾಗೇನೇನ್ ಬೆಳೆಯೋ ಟೈಮಲ್ಲಿ ಶೈತಾನ ಬರ್ತಾನೆ. ಹಲ್ಲೆಲೂಯ. ಎಚ್ಚರವಾಗಿರ್ರಿ, ಎಚ್ಚರವಾಗಿರ್ರಿ, ಎಚ್ಚರವಾಗಿರ್ಬೇಕಂತೇಳಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಪ್ರವಾದಿ ಪ್ರವಾದಿ ಅಂತ ಪ್ರವಾದಿನೇ ಬೀಳಿಸ್ಬಿಡ್ತಾರೆ. ಇನ್ನೊಂದು ವಾಕ್ಯ ನೋಡೋಣ. ಅದೇ ಮತ್ತದಲ್ಲಿ 24:11. ಬಹುಮಂದಿ ಸುಳ್ಳು ಪ್ರವಾದಿಗಳು ಸಹ ಇದ್ದು ಅನೇಕರನ್ನು ಮೋಸಗೊಳಿಸ್ತಾರೆ. ಅನೇಕ ಕಳ್ಳ ದೀರ್ಘದರಿಸಿಗಳು எழும்பி ಅನೇಕರೇ ವಂಚಿಪಾರ್ಗಲ್. ಆಮೆನ್. ಅನೇಕರನ್ನ ಮೋಸಗೊಳಿಸ್ತಾರಂತೆ. ಅಲ್ಲೆಲ್ಲ ಹೇಳ್ರಿ, ಅನೇಕರನ್ನ ಮೋಸಗೊಳಿಸ್ಬಿಡ್ತಾರಂತೇಳಿ. ಅದಕ್ಕೆ ಉದಾಹರಣೆಯಾಗಿ ಪ್ರವಾದಿಯನ್ನ ಹೆಂಗ್ ಬೆಳೆಸ್ತಾರಂತೇಳಿ ನೀವೊಂದು ವಾಕ್ಯ ಜ್ಞಾಪಕ ಮಾಡಿಸಿ. ಪವಿತ್ರ ರಾತ್ರಿ ಭೋಜನ ಆರಾಧನೆ ಇರೋದ್ರಿಂದ ನಾನು ಮುಗಿಸ್ಕೊಳ್ತೇನೆ. 1 ಅರಸುಗಳು ಬರೆದ ಪತ್ರಿಕೆಯಲ್ಲಿ 13ನೇ ಅಧ್ಯಾಯದಲ್ಲಿ 18ನೇ ವಾಕ್ಯವನ್ನ ಒಂದು ವಾಕ್ಯವನ್ನು ಆಗ ಮುದುಕನು ನಾನು ನಿನ್ನಂತೆ ವಿಶ್ವಾಸಿ, ನಿನ್ನಂತೆ ನಾನು ಪ್ರವಾದಿ, ಒಬ್ಬ ದೇವದೂತನು ನನಗೆ ಕಾಣಿಸಿಕೊಂಡನು, ನಿನ್ನನ್ನು ಕರಕೊಂಡು ಬರಬೇಕೆಂದು ಅನ್ನಪಾನಗಳನ್ನು ಕೊಡಬೇಕೆಂದು ನಿನಗೆ ಅನ್ನಪಾನಗಳನ್ನು ಕೊಡಬೇಕೆಂದು ಯೆಹೋವನ ಹೆಸರಿನಲ್ಲಿ ಆಜ್ಞಾಪಿಸಿದ್ದಾನೆಂದು ಹೇಳಿದನು. ಆದರೆ ಈ ಮಾತು ಸುಳ್ಳು. அதற்கு அவன் உம்மை போல நானும் தீர்க்கதரிசிதான். அவன் அப்பம் புசித்து தண்ணீர் குடிக்க நீர் அவனை திரும்பி உன் வீட்டுக்கு அழைத்து கொண்டு வா என்று ஒரு தூதன் கர்த்தருடைய வார்த்தையாக என்னோட சொன்னான் என்று அவனிடத்தில் போய் சொன்னான். ಆಮೆನ್. ಹಲ್ಲೆಲೂಯಾ. ಇಲ್ಲಿ ನೋಡ್ರಿ ವಾಕ್ಯ. ನೀನು ಪ್ರವಾದಿ, ನಾನು ಪ್ರವಾದಿ. ನೀನು ವಿಶ್ವಾಸಿ, ನಾನು ವಿಶ್ವಾಸಿ. ನೀನು ಸೇವಕ, ನಾನು ಸೇವಕ. ಹಲ್ಲೆಲೂಯಾ. ಸೈತಾನ ತಂತ್ರ ನೋಡ್ರಿ. ದೇವರು ಸೇವಕನಿಗೆ ಹೇಳ್ತಾರೆ, ಹೋಗ್ಬಿಟ್ಟು ಒಂದು ರಾಜನಿಗೆ ಹೇಳು, ನೀ ತಪ್ಪು ಮಾಡ್ತಾ ಇದೀಯ ಅಂತೇಳಿ. ಅಲ್ಲಿ ತಿಂದ್ಬಿಟ್ಟು ಆ ಊರಲ್ಲಿ ಅನ್ನಪಾನ ನೀರು ಕೂಡ ಕುಡಿಬಾರ್ದು, ಹಂಗೆ ಹೊರಟು ಬಂದ್ಬಿಡ್ಬೇಕು. ಹೋಗೋ ದಾರಿ ಬಿಟ್ಟು ಬೇರೆ ದಾರಿಯಿಂದ ಬರ್ಬೇಕು. ಸರಿ, ಬಂದ್ರು, ರಾಜನ ಹತ್ರ ಮಾತಾಡಿದ್ರು. ಅಲ್ಲಿ ಕಾರ್ಯಗಳೆಲ್ಲ ನಡೆದು ಮನೇಲಿ ಓದ್ಕೊಳ್ರಿ. ಅವ್ರು ಬೇರೆ ದಾರಿಯಿಂದ ಓದ್ತಿರುವಾಗ ಅವ್ರ ಮಕ್ಕಳು ಓಡ್ ಬಂದೆ. ಅವ್ರಪ್ಪ ಪ್ರವಾದಿ, ಅವ್ರಿಗೆ ಹೇಳ್ತಾರೆ, ಪ್ರವಾದಿ ಬಂದ್ರು, ಈಗೆಲ್ಲ ಅರಸನ ಬಗ್ಗೆ ಮಾತಾಡಿದ್ರು, ಓದ್ತಾ ಇದ್ದಾರೆ. ಆಗ ಮುದುಕನ್ ಮಾಡದೆ, ಬೇಗ ಕತ್ತೆಗೆ ತಗಡಿ ಹಾಕ್ರಪ್ಪ, ಎಲ್ಲ ಕೂತ್ಕೊಂಡು ಹೋಗೋದಿಕ್ ಮಾಡಿ ಓಡೋಗ್ತಾರೆ. ಓಡಿದ್ರೆ ಮುಂದೆ ಹೋಗಿ ಪ್ರವಾದಿ ಎಲ್ಲ ಮರಂಬ ಒಂದು ಮರದ ಹತ್ರ ಕೂತಿರ್ತಾರೆ. ಅವಾಗ ಇವ್ರು ಓಡೋಗ್ತಾರೆ. ಓಡೋಗಿ ಹೇಳ್ತಾರೆ, ಆ ಮುದುಕ, ನೀನ ಪ್ರವಾದಿ ಬಂದಿದ್ದು? ನೋಡಪ್ಪ, ನಾನು ನಿನ್ನಂತೆ ಪ್ರವಾದಿ. ಒಬ್ಬ ದೇವದೂತ ನನಗೆ ಹೇಳಿದ್ರು, ನನ್ನ ಮಗ ಪ್ರವಾದಿ ಬಂದಾನೆ, ಅವನು ಹೋಗ್ತಿದ್ದಾನೆ, ಅವನ ನೀನ್ ಕರ್ಕೊಂಬಂದೆ ಅನ್ನಪಾನಗಳನ್ನ ಕೊಟ್ಟು ಅವನ ಕಳಿಸು ಅಂತೇಳಿ ನನಗೆ ಹೇಳಿದ್ರು ಅಂತೇಳಿ ಆ ಸೇವಕರ ಹತ್ರ ಮಾತಾಡ್ತಾರೆ. ಪ್ರವಾದಿ, ಹಲ್ಲೆಲೂಯಾ. ಇವತ್ತು ನಿಮ್ಮನ್ನ ವಿಶ್ವಾಸಿಗಳು ಬಂದು ನಮ್ಮನ್ನ ವಿಶ್ವಾಸದಿಂದ ಬೆಳೆಸ್ತಾರೆ. ಪ್ರವಾದಿಗಳು ಬೆಳೆಸ್ತಾರೆ, ವಿಶ್ವಾಸಿನೇ ಬೆಳೆಸ್ತಾರೆ. ಸಿಸ್ಟರ್, ನಾನು ಎಷ್ಟೇ ಸುಳ್ಳು ಹೇಳಿದ್ರು ಇವತ್ತು ಭಾರಿ ಚೆನ್ನಾಗಿದ್ದೀನಿ ಸಿಸ್ಟರ್. ಒಂದು ಸುಳ್ಳಿದ್ರೆ ಏನ್ ತಪ್ಪಿಲ್ಲ. ಹಲ್ಲೆಲೂಯಾ. ಒಂದು ಚಿಕ್ಕ ಮೋಸ ಮಾಡಿದ್ರೆ ಏನ್ ತಪ್ಪಿಲ್ಲ. ಅಯ್ಯೋ ಬರೋ ಸೋದ್ರ ಅಂತೀರ. ಒಂದ್ ಅರ್ಧ ಗಂಟೆ ಬೇರೆ ಏನಾದ್ರು ನೆನ್ಸೇನ್ ಬೇಡ ಅನ್ನತ್ತ. ಹಲ್ಲೆಲೂಯಾ. ಅದಕ್ಕೆ ವಿಶ್ವಾಸಿಯನ್ನ ಕೆಡಿಸೋದಿಕ್ಕೆ ಒಬ್ಬ ವಿಶ್ವಾಸಿಯನ್ನ ಸೈತಾನ ಎಬ್ಬರಿಸ್ತಾನೆ. ಪ್ರವಾದಿಯನ್ನ ಕೆಡಿಸೋದಿಕ್ಕೆ ಒಬ್ಬ ಪ್ರವಾದಿಯನ್ನ ಸೈತಾನ ಎಬ್ಬರಿಸ್ತಾನೆ.
ಎಂತೆ ಕಾಲ, ಯಾವಾಗ ನಾವಿಷ್ಟಷ್ಟು ವರ್ಷ ಕಾದು ಕಾಪಾಡಿ ಬಂದಂತ ಆ ಅಭಿಷೇಕ, ಆ ವರ, ಆ ಫಲ, ಆ ಪರಿಶುದ್ಧತೆ, ಆ ಘನ ಯಾವಾಗ ನಮಗೆ ಕಿತ್ಕೊಂಡು ಹೋಗುತ್ತೋ ಗೊತ್ತಿಲ್ಲ. ವಿಶ್ವಾಸಿ ಮೂಲಕನೇ ನಮ್ಮನ್ನ ಬೆಳೆಸೋದಕ್ಕೆ ಪ್ರಯತ್ನ ಪಡ್ತಾನೆ. ಹಲ್ಲೆಲೂಯಾ. ಇನ್ನ ಹೆಚ್ಚು ಕಮ್ಮಿ ಆದ್ರೆ ಸೈತಾನನು ದೇವದೂತರಿಂದ ಡ್ರೆಸ್ ಮಾಡ್ಕೊಂಡ್ಬಂದು ನಮ್ಮನ್ನ ಆತ್ಮಿಕದಲ್ಲಿ ಬೆಳೆಸ್ತಾರೆ. ಅಂದ ಭಾರಿ ಎಚ್ಚರ ವಹಿಸಿರ್ಬೇಕು. ಹಲ್ಲೆಲೂಯಾ. ಹಾಗೇನ್ ನಾಡಿತು, ಇವನ್ ಹೇಳಿದ್ದು ಸುಳ್ಳು ಅಂತ 20ನೇ ವಾಕ್ಯದಲ್ಲಿ ನೋಡ್ರಿ, ಅವರು ಊಟ ಮಾಡುತ್ತಿರುವಾಗ ದೇವರ ಮನುಷ್ಯನು ಹಿಂದಕ್ಕೆ ಕರೆತಂದ ಪ್ರವಾದಿಗೆ ಯೆಹೋವನು ಒಂದು ವಾಕ್ಯವನ್ನು ದಯಪಾಲಿಸಿದನು. ಅವನು ಯೆಹೂದ ದೇಶದವನಾದ ಆ ದೇವರ ಮನುಷ್ಯನಿಗೆ, ನಿನ್ನ ದೇವರಾದ ಯೆಹೋವನು ನಿನಗೆ ಈ ಸ್ಥಳದಲ್ಲಿ ಅನ್ನಪಾನಗಳನ್ನು ತೆಗೆದುಕೊಳ್ಳಬಾರದೆಂದು ಆಜ್ಞಾಪಿಸಿದರು. ನೀನು ಆತನ ಆಜ್ಞೆಯನ್ನು ಮೀರಿ ಅವಿಧೇಯನಾಗಿ ಅನ್ನಪಾನಗಳನ್ನು ತೆಗೆದುಕೊಳ್ಳುವುದಕ್ಕೋಸ್ಕರ ಹಿಂದಿರುಗಿ ಬಂದದ್ದರಿಂದ ನಿನ್ನ ಶವವು ನಿನ್ನ ಕುಟುಂಬ ಸ್ಮಶಾನ ಭೂಮಿಯನ್ನು ಸೇರುವುದೇ ಇಲ್ಲವೆಂದು ಯೆಹೋವನು ಹೇಳುತ್ತಾನೆ ಅಂದನು. ಅನ್ನಪಾನಗಳನ್ನು ತೆಗೆದುಕೊಂಡ ನಂತರ அவர்கள் பந்தியில் உட்கார்ந்திருக்கிற போது அவனை திரும்பி கொண்டு வந்த தீர்க்கதரிசி கர்த்தருடைய வார்த்தை உண்டானதினால் அவன் யூதாவிலிருந்து வந்த தேவனுடைய மனுஷனை பார்த்து, சத்தமிட்டு உன் தேவனாகிய கர்த்தர் உனக்கு கற்பித்த கட்டளையை நீ கைக்கொள்ளாமல் கர்த்தருடைய வாக்கை மீறி அப்பம் புசிக்கவும் தண்ணீர் குடிக்கவும் வேண்டாம் என்று அவர் விலக்கின ஸ்தலத்திற்கு நீ திரும்பி அப்பம் புசித்ததின் தண்ணீர் குடிப்பதினால் உன்னுடைய பிரேதம் உன் பிதாக்களின் கல்லறையிலே சேருவதில்லை என்று கர்த்தர் சொல்லுகிறார் என்றான். ಆಮೆನ್. ಹಲ್ಲೆಲೂಯಾ. 22ನೇ ವಾಕ್ಯ ಒಂದ್ಸಲ ಓದೋಣ. ಅನ್ನಪಾನಗಳನ್ನು ತೆಗೆದುಕೊಳ್ಳುವುದಕ್ಕೋಸ್ಕರ ಹಿಂದಿರುಗಿ ಬಂದದ್ದರಿಂದ ನಿನ್ನ ಶವವು ನಿನ್ನ ಕುಟುಂಬ ಸ್ಮಶಾನ ಭೂಮಿಯನ್ನು ಸೇರುವುದೇ ಇಲ್ಲವೆಂದು ಯೆಹೋವನು ಹೇಳುತ್ತಾನೆ ಅಂದನು. ಆಮೆನ್. ಹಲ್ಲೆಲೂಯಾ. ಈ ಮಶಾಣದ ಕುರಿತು ಒಂದೆರಡು ಮಾತನ್ನ ಹೇಳಿ ನಾನು ಮುಗಿಸ್ತೇನೆ. ಹಳೆ ಒಡಂಬಡಿಕೆ ಕಾಲದಲ್ಲಿ ಸ್ಮಶಾನಕ್ಕೆ ಭಾರಿ ಬೆಲೆ. ಅವರವ್ರ ಸ್ಮಶಾನದಲ್ಲಿ ಅವರವ್ರ ಮಣ್ಣು ಮಾಡಬೇಕು. ರಾಜವಂಶಸ್ಥರು ರಾಜ ಮನೆತನದಲ್ಲಿ ಸಮಾಧಿ ಮಾಡಬೇಕು. ಪ್ರವಾದಿಗಳು, ಯಾಜಕರು, ಇವರಿಗೆಲ್ಲ ಒಂದೊಂದು ಸಮಾಧಿ ಇತ್ತು. ಹಳೆ ಒಡಂಬಡಿಕೆ ಕಾಲದಲ್ಲಿ ಸಮಾಧಿಗೆ ಭಾರಿ ಬೆಲೆ ಇತ್ತು. ಸಮಾಧಿ ಅಂದ್ರೇನು? ಪರಲೋಕ ರಾಜ್ಯ ಇದ್ದಂಗೆ. ಹಲ್ಲೆಲೂಯಾ. ಯಾವನ ತಪ್ಪು ಮಾಡಿದ್ರೆ ನಿನ್ನ ಸ್ವಂತ ಸಮಾಧಿಯಲ್ಲಿ, ನಿನ್ನ ಸಮಾಧಿಯಲ್ಲಿ ನಿನಗೆ ಸಮಾಧಿ ಮಾಡಲ್ಲ. ಅನಾಥಂತರ ಬೇರೆ ಯಾವುದೋ ಊರಲ್ಲಿ ಮಶಾಣದಲ್ಲಿ ನಿನ್ನನ್ನು ಮಣ್ಣು ಮಾಡ್ತಾರೆ. ಅಂದ್ರೆ ಸತ್ತವರ ಮಶಾಣದಲ್ಲೇ ಮಣ್ಣು ಮಾಡುವಾಗ ಮಾತ್ರ ಪರಲೋಕ ರಾಜ್ಯ ಹೋದಂಗೆ. ಹಲ್ಲೆಲೂಯಾ. ಯಾರಾದ್ರೂ ಇವತ್ತು ನಾವು ದೇವರಿಗೆ ಭಯಪಡದೆ ನೀವು ದೇವ್ರ ರಾಜ್ಯ ಇಲ್ಲ ಅಂತಾರೆ. ಹೌದಾ? ಹಲ್ಲೆಲೂಯಾ. ಹಳೆ ಒಡಂಬಡಿಕೆ ಕಾಲದಲ್ಲಿ ಅನ್ನಪಾನಗಳನ್ನು ತೆಗೆದುಕೊಳ್ಳುವುದಕ್ಕೋಸ್ಕರ ಹಿಂದಿರುಗಿ ಬಂದದ್ದರಿಂದ ನಿನ್ನ ಶವವು ನಿನ್ನ ಕುಟುಂಬ ಸ್ಮಶಾನ ಸೇರುವುದೇ ಇಲ್ಲವೆಂದು ಯೆಹೋವನು ಹೇಳ್ತಾನೆ. ಅದಕ್ಕೆ ಯೋಸೇಫನು ಸತ್ತಾಗ ಇಸ್ರಾಯೇಲರ ಹತ್ರ ವಾಗ್ದಾನ ಮಾಡಿಸ್ತಾನೆ, ಪ್ರಮಾಣ ಮಾಡಿಸ್ತಾನೆ. ನೋಡಪ್ಪ, ದೇವ್ರು ಕಾನಾನ್ ದೇಶಕ್ಕೆ ಕೊಡ್ತಾರೆ, ಹಾಲು ಜೇನು ಉಕ್ಕುವಂತ ದೇಶಕ್ಕೆ ಹೋಗುವಾಗ ನನ್ನ ಹೆಣವನ್ನ ನೀ ತೆಗೆದುಕೊಂಡು ಹೋಗಿ ಕಾನಾನ್ ದೇಶದಲ್ಲಿ ಈ ಶರೀರವನ್ನ ಮಣ್ಣು ಮಾಡಬೇಕು, ಅಲ್ಲಿ ದೇವರು ಕೊಡುವಂತ ಸ್ಮಶಾನದಲ್ಲಿ. ಹಲ್ಲೆಲೂಯಾ. ಹಳೆ ಒಡಂಬಡಿಕೆ ಕಾಲದಲ್ಲಿ ಸ್ಮಶಾನಕ್ಕೆ ಭಾರಿ ಬೆಲೆ ಇತ್ತು. ಅದಕ್ಕೆ ನೋಡಿ ದೇವರ ಕೇಳುತ್ತೆ, ನಿನ್ ಸ್ವಂತ ಮಶಾಣದಲ್ಲಿ ನೀ ಮಣ್ಣು ಮಾಡಲ್ಪಡೋದಿಲ್ಲ, ಬೇರೆ ಯಾವುದೋ ಮಶಾಣದಲ್ಲಿ. ಈ ಪ್ರವಾದಿ ಊರಲ್ಲಿ ಬಂದು ಅನಾಥನಾಗಿ ಸಮಾಧಿ ಮಾಡಲ್ಪಟ್ರು ಅಂತೇಳಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಈ ಸಮಾಧಿ ಅಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಬಹಳ ಘನವಾದದ್ದು. ಅದಕ್ಕೆ ನೋಡ್ರಿ, ಯೇಸು ಸ್ವಾಮಿ ಸತ್ತು ಉಣ್ಣಲ್ಪಟ್ಟಂತ ಆ ಸಮಾಧಿ ಯಾಕೆ ಜೀವಂತವಾಗಿದೆ ಹೇಳ್ರಿ? ಹಲ್ಲೆಲೂಯಾ. ಆ ಕಾಲದಲ್ಲಿ, ಹಳೆ ಒಡಂಬಡಿಕೆ ಕಾಲದಲ್ಲಿ ಸಮಾಧಿಗೆ ಬಹಳ ಘನವಿತ್ತು, ಬೆಲೆ ಇತ್ತು. ಎಲ್ಲೇ ಸತ್ರು ನಮ್ಮ ಸಮಾಧಿಗೆ ಹೋಗ್ಬೇಕು. ಅದು ಯಾವ ದೇಶದಲ್ಲಾಗಿರ್ಲಿ, ಯಾವ ದೇಶದಲ್ಲಾದ್ರೂ ಸಾಯ್ಲಿ, ಅವ್ರ ದೇಶಕ್ಕೆ ತೆಗೆದುಕೊಂಡು. ಅದಕ್ಕೆ ಸಾರಾ ಸತ್ತಾಗ ಅಬ್ರಹಾಮನು ತನಗೋಸ್ಕರ 200 ರೂಪಾಯಿ ಕಾಸು ಕೊಟ್ಟು ಒಂದು ಬೆಟ್ಟವನ್ನ ತೆಗೆದುಕೊಂಡು ಅವರಿಗೋಸ್ಕರ ಒಂದು ಕುಟುಂಬ ಸಮಾಧಿಯನ್ನು ಮಾಡ್ತಾರೆ, ಮಶಾಣ ಭೂಮಿ. ಹಲ್ಲೆಲೂಯಾ. ಅಲ್ಲೇ ಸಾರಾಳವನ್ನು ಮಾಡ್ತಾರೆ. ಹಾಗೆ ಹಳೆ ಒಡಂಬಡಿಕೆಯಲ್ಲಿ ಸಮಾಧಿಗೆ ಭಾರಿ ಬೆಲೆ ಇತ್ತು. ಹಲ್ಲೆಲೂಯಾ. ಈಗ ಹಂಗಿಲ್ಲ. ಯಾಕಂದ್ರೆ ಸಮಾಧಿಗೆ ಈಗಲೂ ಬೆಲೆ ಕೊಡಬೇಕು. ಸಮಾಧಿ ಭಾರಿ ಮುಖ್ಯ. ಹಲ್ಲೆಲೂಯಾ. ಅವರು ಕ್ಯಾಥಲಿಕ್ ಸೇವಕರು ಹೇಳಿದ್ರು,
ನಾವು ಯಾಕೆ ಮಶಾನಕ್ಕೆ ಹೋಗ್ತೀವಿ ಗೊತ್ತಿರ ನಿಮಗೆ? ಇಲ್ಲ ಫಾದರ್, ಗೊತ್ತಿಲ್ಲ, ಹೇಳ್ರಿ, ತಿಳ್ಕೊಬೇಕಲ್ಲ. ಅವ್ರು ಏನೇ ಪಾಪ ಮಾಡಿ, ಅಕ್ರಮ ಮಾಡಿ, ಅನ್ಯಾಯ ಮಾಡಿ, ಅಶುದ್ಧ ಮಾಡಿ ಸತ್ತೋಗಿದ್ರು, ಅವ್ರು ಉಣಿದ್ರು, ನಾವು ಬಂದು ಪ್ರಾರ್ಥನೆ ಮಾಡ್ತೀಯಪ್ಪ, ಇದು ಸಾರಿ ಅವ್ರನ್ನ ಕ್ಷಮಿಸ್ಬಿಡು, ಯಾಗಾದ್ರೂ ನೀನು ರಾಜ್ಯಕ್ಕೆ ಸೇರಿಸ್ಕೊ, ಯಾಗಾದ್ರೂ ನೀನು ಪರಲೋಕಕ್ಕೆ ಸೇರಿಸ್ಕೊ ಅಂತ ಪ್ರಾರ್ಥನೆ ಮಾಡ್ತೀವಿ. ಅವರಿಗೋಸ್ಕರ ಬೇಡ್ತೀವಿ ಅಷ್ಟೇ. ಅದಕ್ಕೆ ಸಮಾಧಿ ಪ್ರೇಯರ್ ಇಟ್ಟಿದ್ದೀವಿ. ಅಲ್ಲೆಲೂಯ. ಯಾಕಂದ್ರೆ ಹಳೆ ಒಡಂಬಡಿಕೆ ಕಾಲದಲ್ಲಿ ಆ ಮಶಾಣ ಭೂಮಿಗೆ ಭಾರಿ ಬೆಲೆ ಇತ್ತು. ಅದರಿಂದ ನೀವು ವಾಕ್ಯದ ಪ್ರಕಾರ ಕ್ಯಾಥಲಿಕ್ ಅಲ್ಲ ನೋಡ್ರಿ, ಅವ್ರ ಸಮಾಧಿನ ಹಂಗೆ ಅಷ್ಟು ಚೆನ್ನಾಗಿ ಕಟ್ಟು ಕಾಪಾಡ್ತಾರೆ. ಅಲ್ಲೆಲೂಯ. ನಾವೆಲ್ಲ ಊತ್ ಬಂದರೆ ಮುಗಿದೇ ಹೋಯ್ತು. ಆಮೇಲೆ ವಾಕ್ಯ ಎಲ್ಲ ನೋಡುವಾಗ ಸಮಾಧಿಗೆ ಭಾರಿ ಬೆಲೆ ಇದೆ. ಅದರಿಂದ ಆ ಪ್ರವಾದಿಗಳು ಹೇಳ್ತಾರೆ, ಈ ಸಮಾಧಿ ನೀನು ಮಣ್ಣು ಮಾಡಲ್ಲ, ನೀನು ಅನಾಥನಾಗಿ ಉಣ್ಣಲ್ಪಡ್ತೀಯ. ವಾಕ್ಯ ಹೇಳುತ್ತೆ, ನೀನು ಸತ್ತು ನಿನ್ನ ಪಿತೃಗಳೊಟ್ಟಿಗೆ ಸೇರಿಕೊಳ್ಳುವಿ ಅಂತೇಳಿ ವಾಕ್ಯದ. ಸಮಯ ಇಲ್ಲ ಅದ್ರ ಬಗ್ಗೆ ಎಲ್ಲ ನಾವು ಮಾತಾಡಕ್ಕೆ. ಪಿತೃಗಳೊಟ್ಟಿಗೆ ಸೇರು ಅಂತಾರೆ. ಆ ಸಮಾಧಿ ತಗೊಂಡೋಗಿ ಅವರು ಮಶಾಣ ಭೂಮಿಯಲ್ಲಿ ಅವರ ಪಿತೃಗಳೊಟ್ಟಿಗೆ ಮಣ್ಣು ಮಾಡುವಾಗ ಅವ್ರ ಜೊತೆಗೆ ಸೇರ್ದಂಗಂತೆ. ಅಲ್ಲೆಲ್ಲೂಯ. ಅಷ್ಟು ಬೆಲೆ. ಅದರಿಂದನೇ ಯೇಸು ಸ್ವಾಮಿ ಸಮಾಧಿ ಇವತ್ತು ಜೀವಂತವಾಗಿದೆ. ಈ ಪ್ರವಾದಿನೇ ಸಾಯಿಸ್ಬಿಟ್ರು. ಅಲ್ಲೆಲ್ಲೂ ಹೇಳ್ರಿ, ಅಲ್ಲೆಲ್ಲೂಯ. ಪ್ರವಾದಿನೇ ಸಾಯಿಸ್ತಾನೆ. ವಿಶ್ವಾಸಿ ಸಾಯಿಸ್ತಾನೆ. ಸುಳ್ಳು ಪ್ರವಾದಿ ಬರ್ತಾರೆ, ವಿಶ್ವಾಸಿಗಳು ಬರ್ತಾರೆ, ಪ್ರವಾದಿಗಳು ಬರ್ತಾರೆ, ಸೇವಕರು ಬರ್ತಾರೆ, ಅಪೋಸ್ತಲರು ಅಂತ ಹೇಳ್ಕೊಂಡು ಸುಳ್ಳು ಬರ್ತಾರೆ, ಕಳ್ಳರು ಬರ್ತಾರೆ, ಕತ್ಕೊಂಡು ಹೋಗುವಂತೆ ನಮ್ಮ ಆತ್ಮಗಳನ್ನ ಕದ್ದು ನಮ್ಮ ನರಕ ಕೇಳ್ಕೊಂಡು ಹೋಗೋಕೆ ಸೈತಾನ ಆತುರಿತಾ ಇದ್ದಾನೆ. ಆತುರವಾಗಿ ಕಾಯ್ತಾ ಇದ್ದಾನೆ. ಯಾರೇ ಏನಾದ್ರೂ ತಲೆ ನಡೆಸ್ಬೇಡ್ರಿ. ಅಲ್ಲೆಲ್ಲೂಯ. ನಿನ್ನ ಬೆಲೆ ಉಳ್ಳ ಆತ್ಮ ನಷ್ಟಪಟ್ಟು ಹೋಗುತ್ತೆ. ರಕ್ತದಿಂದ ತೊಳೆಯಲ್ಪಟ್ಟು ಆತನ ಪವಿತ್ರ ಆತ್ಮ ತುಂಬಿ ಅಭಿಷೇಕ ಮಾಡಿದಂತ ನಿನ್ನ ಆತ್ಮ ನಷ್ಟಪಟ್ಟು ಹೋಗುತ್ತೆ. ಎಚ್ಚರವಾಗಿರ್ರಿ. ಅಲ್ಲೆಲ್ಲೂಯ. ಸರ್ಪದಂತೆ ಜಾಣರಾಗಿಯೂ ಪಾರಿವಾಳದಂತೆ ನಿಷ್ಕಪಟಿಗಳಾಗಿರ್ರಿ. ಪ್ರವಾದನೆ ಹೇಳಿದ್ರ ತುಂಬಾ ಸಂತೋಷ. ಅಪ್ಪ, ನೀ ಕೋಟಿ ಸ್ತೋತ್ರ. ನಿಜವಾದ ನೀನೇ ನನಗೆ ತಿಳಿಸಿದ್ರೆ ನೆರವೇರ್ಲಿ, ನೀನಲ್ಲ ಅಂದ್ರೆ ಇಲ್ಲಿಗೆ ಮುಗಿದೋಗ್ಲಪ್ಪ ಅಂತ ಪ್ರಾರ್ಥನೆ ಮಾಡ್ರಿ. ಹುಷಾರಾಗಿರ್ರಿ. ಯಾವಾಗ ನಿಮ್ಮನ್ನು ಕೆಡಿಸೋದಕ್ಕೆ ಯಾವ ವಿಶ್ವಾಸಿ, ನಮ್ಮ ಸಭೆಯವರೇ ಕೆಲವು ಕಳೆದ ಪ್ರವಾದಿಗಳಿರ್ಬೋದು, ವಿಶ್ವಾಸಿಗಳಿರ್ಬೋದು, ಮೋಸಗಾರ ವಿಶ್ವಾಸಿಗಳಿರ್ಬೋದು, ಎಲ್ಲರೂ ಎಚ್ಚರವಾಗಿರ್ಬೇಕು. ಅಲ್ಲೆಲ್ಲೂಯ. ನಿಮ್ಮ ಆತ್ಮಕ್ಕೆ ನೀವೇ ಉತ್ತರವಾದ. ನನಗೇನ್ ಗೊತ್ತು, ನಮ್ಮ ಸಭೆ ವಿಶ್ವಾಸಿ ಹೇಳಿದ್ರು ಅಂತ ನಾನೇ ತಪ್ಪು ಮಾಡ್ಬಿಟ್ಟೆ. ನೀ ಕಟ್ಟು ಕಾಪಾಡಿದಂತ 10 ವರ್ಷ, 15 ವರ್ಷ, 20 ವರ್ಷ ಆ ಪರಿಶುದ್ಧತೆ, ಆ ಅಭಿಷೇಕ, ಆ ವರ, ಅಲ್ಲೆಲ್ಲೂಯ. ಏನ್ ಮಾಡ್ತೀಯ ಅವಾಗ? ಮತ್ತೆ ನೀನ್ ಪಶ್ಚಾತ್ತಾಪ ಪಟ್ಟು ಮತ್ತೆ ಪ್ರಾರಂಭ ಆಗತಾನೆ. 1 ದಿನ 2 ದಿನ ಮತ್ತೆ ನೀನ್ ಸತ್ತು ಬದುಕಿ ಕಾಯ್ಕೊಂಡ್ರೆ ದೇವ್ರ ಕ್ಷಮಿಸ್ತಾರೆ. ದೇವ್ರ ರಾಜ್ಯ ಇಲ್ಲಂದ್ರಿಲ್ಲ. ಎಚ್ಚರವಾಗಿರ್ರಿ. ಬರುವಾರಗಳಲ್ಲಿ ನಿಮಗೆ ತಿಳಿಸ್ತಾನೆ. ಕೆಲವು ಕ್ರೈಸ್ತರು ಹೆಂಗ್ ಬರ್ತಾರೆ, ಕಳ್ಳರ ಅಪೊಸ್ತಲರುಗಳು ಹೆಂಗ್ ಬರ್ತಾರೆ. ಅಲ್ಲೆಲ್ಲೂಯ. ಹೆಂಗ್ ಬಂದು ನಮ್ಮ ಆತ್ಮಗಳನ್ನ ಅಟ್ಯಾಕ್ ಮಾಡ್ತಾರೆ ನೋಡ್ರಿ. ಪ್ರವಾದಿನೇ ಮನುಷ್ಯನೇ, ಪ್ರವಾದಿನೇ ಬಿಡಿಸ್ಬಿಟ್ಟ. ಸಿಂಹ ಬಂತು, ಟಪಾರ ಅಂತ ಒಂದು ಹೊಡೆತ ಬಿತ್ತು, ಅಲ್ಲೇ ಸತ್ತೋಗ್ಬಿಟ್ಟ. ಕತ್ತೆನೂ ಮುಟ್ಲಿಲ್ಲ, ಸಿಂಹ ಪಕ್ಕದಲ್ಲೇ ನಿಂತಿತ್ತು. ಈ ಪ್ರವಾದಿ ನೋಡುವಾಗ ಅಲ್ಲೆಲ್ಲೂಯ. ಪ್ರವಾದಿ ಅಂತೇಳಿ ಮೋಸ ಮಾಡ್ತಾರೆ, ವಿಶ್ವಾಸಿಗಳಂತೇಳಿ ಮೋಸ ಮಾಡ್ತಾರೆ, ಅಪೊಸ್ತಲರಿಂದ ಮೋಸ ಮಾಡ್ತಾರೆ. ನಾನು ಅಭಿಷೇಕ ಹೊಂದಿದವನಂತೇಳಿ ಮೋಸ ಮಾಡ್ತಾರೆ. ಪರಿಶುದ್ಧರು ಪ್ರೀತಿ ಮಾಡಿದ್ರೆ, ಲವ್ ಮಾಡಿದ್ರೆ ಅದೇನ್ ಪಾಪ ಅಲ್ಲ ಅಂತ ಹೇಳ್ತಾರೆ. ಎಚ್ಚರವಾಗಿರ್ರಿ. ನಿಮ್ಮ ಆತ್ಮ ನಷ್ಟಪಟ್ಟು ಹೋಗುತ್ತೆ. ಅಲ್ಲೆಲ್ಲೂಯ. ನಾಳೆ ದಿವಸ ಬೆಂಕಿಗಂತ ಕೆರೆಗೆ ನೀನು ಹೋಗುವಾಗ ಅವಾಗ ನೀ ಬಡ್ಕೋಬೋದಪ್ಪ, ಪಾಸ್ಟೇ ನಮ್ಮ ವಿಶ್ವಾಸಿಗಳೇ ನನ್ನನ್ನು ಕೈ ಬಿಟ್ಬಿಡ್ರಲ್ಲ. ಅಲ್ಲೆಲ್ಲೂಯ. ನಿಮ್ಮನ್ನು ಕೈ ಬಿಡಕ್ಕಲ್ಲ ಅದು ಹೇಳ್ತಿರೋದು. ನಿಮ್ಮ ಆತ್ಮವನ್ನ ನೀವು ಕಾಯ್ಕೋಬೇಕು. ನಿಮಗೆ ಕೊಟ್ಟಿರೋ ಅಭಿಷೇಕವನ್ನ ಕಾಯ್ಕೋಬೇಕು. ನಿಮಗೆ ಕೊಟ್ಟಿರೋ ವರವನ್ನ ಕಾಯ್ಕೋಬೇಕು. ನಿಮಗೆ ಕೊಟ್ಟಿರುವಂತ ಕ್ರಿಸ್ತ ಜೀವಿತವನ್ನ. ಅಲ್ಲೆಲ್ಲೂಯ. ಒಳ್ಳೆ ಓಟ ನೋಡಿದೆ, ಓಟವನ್ನ ಕಡೆಗಾಣಿಸಿದೆ, ನನಗಾಗಿಡಲ್ಪಟ್ಟಂತ ಜೀವನದ ಜಯಮಾಲೆಯನ್ನ
ಹೊಂದ್ಕೋಬೇಕು ನಾವೆಲ್ಲರೂ. ನಮಗೊಂದು ಜಯಮಾಲ ಇದೆ, ತಮಿಳಲ್ಲಿ ಹೇಳ್ತಾರೆ ಜೀವ ಕಿರೀಟ ಅಂತೇಳಿ. ನಮಗೋಸ್ಕೊಂದು ಕಿರೀಟ ಕಾಯ್ತಾ ಇದೆ. ಓಡೋಣ ಓಡೋಣ, ಎಡಕ್ಕಾದ್ರು ಬಲಕ್ಕಾದ್ರು ಹಿಂದಿರುಗಿ ನೋಡದೆ ಇನ್ನೂ ಭಯದಿಂದ, ಇನ್ನೂ ಭಕ್ತಿಯಿಂದ, ಇನ್ನೂ ಪರಿಶುದ್ಧತೆಯಿಂದ ನಾವು ಓಡೋಣ. ಪ್ರವಾದಿಯನ್ನೇ ಬಂದು ಕೆಡಿಸಿ ಅವರ ನಡು ಬೀದಿಯಲ್ಲಿ ಬಿದ್ಸತ್ತು. ದೇವ್ರ ಏನ್ ಮಾಡಕ್ಕಾಗಲ್ಲ, ಅವನ್ ತಾನೇ ಕಡಿಮೆ ಮಾಡ್ದ, ಅವನಿಗೆ ದಂಡಿಸಲ್ಲ. ಅಲ್ಲೆಲ್ಲೂಯ್ಯ. ಯಾರು ನಮ್ಮನ್ನು ಕೆಡಿಸ್ತಾರೋ ಅವ್ರಿಗೆ ದಂಡನೆ ಕೊಡಲ್ಲ. ಅಲ್ಲೆಲ್ಲ ಹೇಳ್ರಿ, ಕೇಳಿ ಕೆಟ್ಟೋಗ್ತಾರ ನೋಡ್ರಿ. ಅಲ್ಲೆಲ್ಲೂಯ್ಯ. ನೀನ್ ಕೇಳಿ ತಪ್ಪು ಮಾಡಿ ಪಾಪ ಮಾಡಿ ಅಕ್ರಮ ಮಾಡಿದ್ರೆ ನಿನ್ನ ಆತ್ಮ ನಷ್ಟಪಟ್ಟ ದೇವ್ರು ಸುಮ್ಮನೆ ಆಗ್ಬಿಡ್ತಾರ. ರೈಟ್, ಇಷ್ಟಪಟ್ಟ ಹೋಗ್ತಾರೆ, ಕೈ ಬಿಡ್ತಾರೆ. ಕರೆಯಲ್ಪಟ್ಟವ್ರು ಅನೇಕರು, ಆಯಲ್ಪಟ್ಟವ್ರು ಸ್ವಲ್ಪ ಜನ. ಮಿಕ್ಕದರೆಲ್ಲ ಕೈ ಬಿಡಲ್ಪಟ್ರು. ಕೈ ಬಿಡಲ್ಪಡ್ಬೇಕು. ಇಲ್ಲಿ ನಮ್ಮನ್ನ ಕರೆದಿದ್ದಾರೆ, ಇನ್ನು ನಾವು ಎಷ್ಟು ಜನ ಸೆಲೆಕ್ಷನ್ ಆಗ್ತೀವೋ ಗೊತ್ತಿಲ್ಲ. ಒಬ್ಬೊಬ್ಬರು ನಾನು ಸೆಲೆಕ್ಷನ್ ಆಗ್ಬೇಕು, ನಾನು ಆಯಲ್ಪಡಬೇಕು, ನಾ ದೇವರ ಸನ್ನಿಧಿಯಲ್ಲಿ ನಿಲ್ಬೇಕು ಅನ್ನೋ ಒಬ್ಬೊಬ್ಬರು ವೈರಾಗ್ಯದಿಂದ ನಂಬಿಗಸ್ತರಾಗಿ ಪರಿಶುದ್ಧರಾಗಿ ದೇವರಿಗೋಸ್ಕರ ಜೀವಿಸ್ಬೇಕು. ಅಲ್ಲೆಲ್ಲ ಹೇಳ್ರಿ. ಇಲ್ಲ ಅಂದ್ರೆ ನೀರ್ ಹಾಕೋಕ್ಕೂ ಜನ ಇಲ್ಲದೆ ನಡು ಬೀದಿಯಲ್ಲಿ ಪ್ರವಾದಿ ಸತ್ತೋದ. ನೀರ್ ಹಾಕೋರು ಇಲ್ಲ. ಹೋಗ್ಲಿ, 10 ಸ್ವಂತ ಬಂಧು ಬಳಗದವ್ರು ಯಾರಾದ್ರು ಮಣ್ಣು ಮಾಡೋಣ, ಅದು ಇಲ್ಲ. ಅನಾಥ ಶವವಾಗಿ ಪ್ರವಾದಿ, ದೇವರೊಟ್ಟಿಗೆ ಮಾತನಾಡಿದಂತ ಪ್ರವಾದಿ, ದೇವರನ್ನ ಮುಖಮುಖವಾಗಿ ನೋಡಿದಂತ ಪ್ರವಾದಿ, ದೇವರು ಕೊಟ್ಟಂತ ಕೆಲಸವನ್ನ ನಂಬಿಗಸ್ತರಾಗಿ ಮಾಡದೆ ಹೋದ ಪ್ರವಾದಿ. ಅದೇ ರೀತಿ ನಾವು ದೇವರ ಮಕ್ಕಳು, ನಮ್ಮನ್ನು ಕರೆದಿದ್ದಾರೆ. ಅಲ್ಲೆಲ್ಲೂಯ್ಯ. ನಮ್ಮೊಟ್ಟಿಗೆ ಮಾತನಾಡ್ತಾರೆ ಒಂದೊಂದು ವಾರನು. ಇಲ್ಲ, ಪ್ರತ್ಯೇಕವಾಗಪ್ಪ ನನ್ನೊಟ್ಟಿಗೆ ನೀ ಮಾತಾಡ್ಬೇಕಂತ ನೀ ಪ್ರಾರ್ಥನೆ ಮಾಡೋ, ನಿನ್ನೊಟ್ಟಿಗೆ ಮಾತನಾಡ್ತಾರೆ. ನಾನು ನಿನ್ನ ನೋಡ್ಬೇಕು, ನಿನ್ನ ಮುಖ ದರ್ಶನ ಆಗ್ಲಿ ಅಂತ ಪ್ರಾರ್ಥನೆ ಮಾಡು. ಖಂಡಿತ ಮುಖ ನೋಡ್ತೀಯ. ಅಲ್ಲೆಲ್ಲೂಯ್ಯ. ಆ ಸಹನೆಯಿಂದ ಕಾದು, ಆ ಭಯಭಕ್ತಿಯಿಂದ ಕಾದು ನೀನ್ ಬೇಡಿದ್ದನ್ನೆಲ್ಲ ಕೊಡ್ತಾರೆ. ನೀನ್ ಇಷ್ಟಾರ್ಥಗಳನ್ನ ನೆರವೇರಿಸ್ತಂತ ವಾಗ್ದಾನ ಮಾಡಿದ ಆತನು. ಇಷ್ಟಾರ್ಥಗಳನ್ನ ನೆರವೇರಿಸ್ತೇನೆ, ನಿನ್ ಮನಸ್ಸು ಆಸೆ ಪಟ್ಟಿದ್ದು ನೆರವೇರಿಸ್ತೇನೆ. ಪಾಪ ಅಲ್ಲ, ಪರಿಶುದ್ಧತೆ. ಅಲ್ಲೆಲ್ಲೂಯ್ಯ. ಎಚ್ಚರವಾಗಿರ್ರಿ. ಪ್ರವಾದಿನ ಹಾಳು ಮಾಡ್ಬಿಟ್ರು. ಅದೇ ರೀತಿ ಅಂತ್ಯ ಕಾಲದಲ್ಲಿ, ಈ ಕಡೆ ಕಾಲದಲ್ಲಿ ಪ್ರವಾದಿಗಳು ಎದ್ದೇಳ್ತಾರೆ, ಬಂದು ನಮಗೆ ಪ್ರವಾದಿನ ಹೇಳ್ತಾರೆ, ನಿಮ್ ಪಾಸ್ಟರ್ಗೆ, ನೀವು ಆ ಪಾಸ್ಟರ್ ಹಂಗೆ, ಪಾಸ್ಟ್ ಮಗ ಹಂಗೆ. ಅಲ್ಲೆಲ್ಲೂಯ್ಯ. ಅವ್ರ ಕುಟುಂಬ ಹಂಗೆ, ನಾ ಸಭೆ ವಿಶ್ವಾಸಿಗಳೆಲ್ಲ ಒಂಥರ ಕೆಟ್ಟವ್ರೆ. ಪ್ರವಾದಿನ ಹೇಳ್ತಾರೆ. ಅಲ್ಲೆಲ್ಲೂಯ್ಯ. ಕಿವಿ ಉತ್ತನೆ. ಎಚ್ಚರವಾಗಿರ್ರಿ. ಸ್ವಸ್ಥ ಚಿತ್ತರಾಗಿರ್ರಿ. ಸೈತಾನನು ಗರ್ಜಿಸುವ ಸಿಂಹದ ಪಾದೆಯಲ್ಲಿ ಯಾರನ್ನು ಉಂಗುಳಿ ಅಂತ ಹುಡುಕುತ್ತಾ ತಿರುಗ್ತಾನೆ. ಸ್ವಸ್ಥ ಚಿತ್ತರಾಗಿರ್ರಿ, ಎಚ್ಚರವಾಗಿರ್ರಿ. ಸುಳ್ಳು ಪ್ರವಾದಿಗಳು ಬರ್ತಾರೆ. ಹಲ್ಲೆಲೂಯಾ. ಅಂತ ದೇವರು ನಾವು ಎಚ್ಚರವಾಗಿದ್ದು ನಮಗೆ ಕೊಡಲ್ಪಟ್ಟಂತ ಅಭಿಷೇಕ, ನಮಗೆ ಕೊಡಲ್ಪಟ್ಟಂತ ವರವನ್ನ, ನಮಗೆ ಕೊಡಲ್ಪಟ್ಟಂತ ದೇವರು ಮಗ ಅನ್ನೋ ಆ ಸ್ಥಾನವನ್ನ ಕಾಯ್ಕೋಬೇಕು. ದೇವರ ಮಗಳು ಅನ್ನೋ ಸ್ಥಾನವನ್ನ ನೀವೇ ಕಾಯ್ಕೋಬೇಕು. ಹಲ್ಲೆಲೂಯಾ. ನಿಮ್ಮಂದನ್ನ ನೀವೇ ಕಾಯ್ಕೊ. ಅಪಹರಿಸಬಾರದು ಅಂತ ದೇವರು ವಾಕ್ಯ ಹೇಳುತ್ತೆ. ನಿನಗಿರುವುದನ್ನ ಇನ್ನೊಬ್ಬನು ಅಪಹರಿಸದಂತೆ ಕಾತ್ಕೊ ಅಂತೇಳಿ. ಹಲ್ಲೆಲೂಯಾ. ಕಾತ್ಕೊಳ್ರಿ. ದೇವ್ರು ನಿಮ್ಮನ್ನ ಆಶ್ವಾಸನೆ, ದೇವ್ರ ವಾಕ್ಯನ ಆಶ್ವಾಸನೆ. ಎಲ್ಲರೂ ಮೊಣಕಲ್ಲು ಕೇಳಿದ ವಾಕ್ಯಕ್ಕೋಸ್ಕರ ಬೇಗನೆ ಒಬ್ಬರು